ಜೈಲಿನಲ್ಲಿ ಇದ್ದುಕೊಂಡೇ ಹೊರಗಡೆ ಕೊಲೆಗೆ ಸ್ಕೆಚ್. ಕುಖ್ಯಾತ ರೌಡಿ ಶೀಟರ್ಗೆ ಪೊಲೀಸರಿಂದಲೇ ಸಹಾಯ. ಸ್ಫೋಟಕ ಸತ್ಯ ಬಿಚ್ಚಿಟ್ಟ ಎಸ್ಪಿ ಕುಶಲ್ ಚೌಕ್ಸೆ. ಎಸ್ ವೀಕ್ಷಕರೇ, ಪೊಲೀಸರು ಅಂದ್ರೆ ಸಾರ್ವಜನಿಕರಲ್ಲಿ ಒಂದು ರೀತಿ ಭಕ್ತಿ, ಒಂದು ರೀತಿ ಭಯವೂ ಕೂಡ ಇದೆ. ಆದರೆ ಸಾರ್ವಜನಿಕರನ್ನ ರಕ್ಷಿಸಬೇಕಾದ ಪೊಲೀಸರೇ ಕೆಲವೊಮ್ಮೆ ಭಕ್ಷಕರಾಗ್ಬಿಡ್ತಾರೆ. ಹಣ ಆಮಿಷಕ್ಕೆ ಒಳಗಾಗಿ ಕೇಸ್ ವಿಚಾರದಲ್ಲಿ ಎಡವಟ್ಟು ಮಾಡಿಬಿಡ್ತಾರೆ ಅನ್ನೋ ಮಾತಿದೆ. ಇತ್ತ ಜೈಲಿನಲ್ಲಿರುವ ಕೈದಿಗಳಿಗೂ ಪೊಲೀಸರೇ ಮೊಬೈಲ್ನಿಂದ ಹಿಡಿದು ಇತರೆ ವಸ್ತುಗಳವರೆಗೂ ನೀಡ್ತಾರೆ, ಇಲ್ಲವೇ ಬೇರೆಡೆಯಿಂದ ತರಿಸಿಕೊಡಲು ಸಹಾಯ ಮಾಡ್ತಾರೆ ಅನ್ನೋ ಸುದ್ದಿಗಳನ್ನ ನಾವು ಕೇಳಿದ್ದೇವೆ. ಹೌದು, ಇಂತಹದ್ದೇ ಒಂದು ಘಟನೆ ನಡೆದಿದ್ದು. ಕುಖ್ಯಾತ ರೌಡಿಯೊಬ್ಬನಿಗೆ ಪೊಲೀಸರೇ ಮೊಬೈಲ್ ನೀಡಿದ್ದು, ಆತ ಜೈಲಿನಲ್ಲಿದ್ದುಕೊಂಡೇ ಹೊರಗಡೆ ಕೊಲೆಗೆ ಸ್ಕೆಚ್ ಹಾಕಿದ್ದ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಆ ಜಿಲ್ಲೆಯ ಎಸ್ಪಿ ಅವರೇ ಹೇಳಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹ ಸ್ಫೋಟಕ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರದಲ್ಲಿರುವ ಕಾರಾಗೃಹದಲ್ಲಿ ಅಂತಾರಾಷ್ಟ್ರೀಯ ಕುಖ್ಯಾತ ರೌಡಿ ಶೀಟರ್ ಬಾಂಬೆ ಸಲೀಂ ಶಿಕ್ಷೆಯಾಗಿತ್ತು. ಆತನನ್ನ ಜೈಲಿನಲ್ಲಿಯೇ ಇರಿಸಲಾಗಿತ್ತು. ಇತ್ತೀಚೆಗೆ ಬಾಗೇಪಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಬಾಂಬೆ ಸಲೀಂನನ್ನ ಬಂಧಿಸಲಾಗಿತ್ತು. ಇಂತಹ ಬಾಂಬೆ ಸಲೀಂಗೆ ಕಾರಾಗೃಹದ ಪೊಲೀಸರೇ ಮೊಬೈಲ್ ನೀಡಿದ್ದು, ಇದೀಗ ಆತ ಒಳಗಡೆ ಇದ್ಕೊಂಡೇ ಹೊರಗಡೆ ಕೊಲೆಗೆ ಸ್ಕೆಚ್ ಹಾಕಿದ್ದಾನಂತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಡಿಸ್ಟ್ರಿಕ್ಟ್ ಜೈಲಲ್ಲಿ ಬೇರೆ ಬೇರೆ ಘಟನೆ ನಡೆದಿದೆ. ಆರೋಪಿ ಮಧ್ಯದಲ್ಲಿ ಬೇಸಿಕ್ಲಿ ಒಬ್ಬರು ಬಾಗೇಪಲ್ಲಿಯಲ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಆರೋಪಿ ಇದ್ದಾರೆ, ಬಾಂಬೆ ಸಲೀಂ. ಇವರು ನಟೋರಿಯಸ್ ಕ್ರಿಮಿನಲ್ ಇದ್ದಾರೆ. ಅವರ ಮೇಲೆ ಬೇರೆ ಮರ್ಡರ್ ಕೇಸಸ್ ವಗೇರಾ ಮತ್ತು ಕಿಡ್ನ್ಯಾಪಿಂಗ್, ಎಕ್ಸ್ಟಾರ್ಷನ್ ಕೇಸಸ್ ವಗೇರಾ ಕೂಡ ಇದೆ. ಇವರಿಂದ ಶ್ರೀನಿವಾಸಪುರಲ್ಲಿ 2 ವರ್ಷ ಹಿಂದೆ ಒಂದು ಮರ್ಡರ್ ಕೇಸ್ ಆಯಿತು. ಅಲ್ಲೇ ಆರೋಪಿ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇದ್ದಾರೆ. ಚಿಕ್ಕಬಳ್ಳಾಪುರ ಜೈಲಲ್ಲಿ ಈ ಎರಡು ಸೈಡ್ ಜನ ಗುಂಪು ಮಾಡಿ ಏನಾದರೂ ಗಲಾಟೆ ವಗೇರಾ ನಡ್ತಾ ಇದೆ, ಈ ಥರ ಮಾಹಿತಿ ಬಂದಿದೆ. ಆಮೇಲೆ ಜೈಲ್ ಸೂಪ್ರಿಂಟೆಂಡೆಂಟ್ ಜೊತೆ ಮಾತಾಡಿ ಕೂಡ ಅವರಿಂದ ಸ್ವಲ್ಪ ಈ ಥರ ತಿಳಿಸಿದ್ದಾರೆ ಕಿ ಎರಡು ಸೈಡಿಂದ ಜನ ಗುಂಪು ಮಾಡಿ ತರಲೆ ಮಾಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಆರೋಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ವಿಚಾರ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರಿಸನ್ಸ್ಗೆ ಹಿರಿಯ ಅಧಿಕಾರಿದವರಿಗೆ ಕೂಡ ತಿಳಿಸಿದ್ದೀವಿ. ಇವತ್ತು DIG ಪ್ರಿಸನ್ಸ್ ಮೇಡಮ್ ಬೆಂಗಳೂರಿಂದ ಬಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ. ಮತ್ತು ಇವರಿಗೆ ಬೇರೆ ಜಾಗಕ್ಕೆ ಕಳಿಸಬೇಕು, ಇದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇದು ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ಬೇಗ ನಾವು ಮಾಡ್ತೀವಿ. ಜೊತೆಗೆ ಇವರ ಮೇಲೆ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಿದ್ದಾರೆ, ಈ ಥರ ಮಾಹಿತಿ ಬಂದಿದೆ. ಸೊ ಆ ಕೇಸ್ ಒಂದು ಕೂಡ ರಿಜಿಸ್ಟರ್ ಮಾಡಿದ್ದೀವಿ ನಾವು ಈ ಆರೋಪಿಗಳ ಮೇಲೆ. ಮತ್ತು ನನ್ನ ಹತ್ರ ಕೂಡ ಇವರ ಫ್ಯಾಮಿಲಿ ಮೆಂಬರ್ಸ್, ಶ್ರೀನಿವಾಸಪುರದವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಸುಮಾರು ಟೈಮ್ ಕಂಪ್ಲೇಂಟ್ ಮಾಡಿದ್ದಾರೆ, 1-2 ಬಾರಿ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಈ ಥರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಬೇರೆ ಜೈಲಿಗೆ ಕಳಿಸಿಕೆ ಚೆಕ್ ಮಾಡ್ತೀವಿ. ಬೇರೆ ಏನಾದರೂ ಅವಶ್ಯಕತೆ ಇದೆ ಅದು ಕೂಡ ಕ್ರಮ ತಗೊಳ್ತೀವಿ. ಇನ್ನು ಬಾಂಬೆ ಸಲೀಂಗೆ ಮೊಬೈಲ್ ನೀಡಿರುವ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ಅವರಿಗೆ ತಿಳಿಸಿದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. ಆತನಿಗೆ ಮೊಬೈಲ್ ನೀಡಿದವರು ಯಾರು ಅಂತ ಪತ್ತೆ ಹಚ್ಚಲು ಮುಂದಾಗಿದ್ದು, ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಲು ಸಿದ್ಧರಾಗಿದ್ದಾರೆ. ಜೈಲಿನಲ್ಲಿ 2 ಗುಂಪುಗಳನ್ನ ರಚಿಸಿ ಗಲಾಟೆ ನಡೆಸಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಆರೋಪಿ ಬಾಂಬೆ ಸಲೀಂನನ್ನ ಈಗ ಕೇರಳ ಜೈಲಿಗೆ ಕಳುಹಿಸಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಈ ಬಾಂಬೆ ಸಲೀಂ ಯಾರು ಆರೋಪಿ ಇದ್ದಾರೆ, ತುಂಬ ನಟೋರಿಯಸ್ ಕ್ರಿಮಿನಲ್ ಇದ್ದೀರಾ. ಇವರದು ಅದೇ ಥರ ಮಾಡಸ್ ಆಪರೆಂಡಿ ಇದೆ. ಜೈಲಲ್ಲಿ ಫ್ರೆಂಡ್ಶಿಪ್ ಮಾಡಿ ಅಥವಾ ಏನಾದರೂ ಗುಂಪ ಮಾಡಿ ಬೇರೆ ಜೈಲಿಂದ ಯಾವಾಗ ಆಚೆ ಬರ್ತಾರೆ ಆಮೇಲೆ ಮತ್ತೆ ಏನಾದರೂ ಕ್ರೈಮ್ ಪ್ಲ್ಯಾನ್ ಮಾಡಬೇಕು, ಈ ಥರದ್ದು ಆ್ಯಕ್ಟಿವಿಟೀಸ್ ಇದೆ ಅವರದು. ಮತ್ತು ಜೈಲಲ್ಲಿ ಕೂಡ ಗುಂಡಾಗರ್ದಿ, ರೌಡಿಸಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬೇರೆ ಜನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅವರಿಗೆ ದಬ್ಬಾಳಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ಕಾರಣ ಬಗ್ಗೆ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ಅದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಬೇಗ ಅವರಿಗೆ ಬೇರೆ ಜೈಲಲ್ಲಿ ಶಿಫ್ಟ್ ಮಾಡ್ತೀವಿ. ಏನು ಈ ಥರ ಆಗಲ್ಲ, ಅಂದರೆ ಹೊಡೆದಿದ್ದಾರೆ ಈ ಥರ ಎಲ್ಲ, ಬಾಯ್ದಿದ್ದಾರೆ, ರೆಗ್ಯುಲರ್ ಆಗಿ ಮಾತುಕತೆ ಆರ್ಗ್ಯುಮೆಂಟ್ ಆಗ್ತದೆ, ಈ ಥರ ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಈ ಬಾಂಬೆ ಸಲೀಂ ಬಿಟ್ಟು ಟೋಟಲ್ 7 ಜನ ಇದ್ದಾರೆ, ಟೋಟಲ್ 8 ಜನ ಇದ್ದಾರೆ.
ಇವರ ಮಧ್ಯದಲ್ಲಿ ಏನಾದರೂ ರೆಗ್ಯುಲರ್ ಆಗಿ ನಡ್ತಾ ಇದೆ. ಸೊ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೋಕ್ಕೆ ಸೀನಿಯರ್ ಆಫೀಸರ್ಸ್ಗೆ ತಿಳಿಸಿದ್ದೀವಿ. ಈ ಥರದ್ದು ಆರೋಪ ಬಂದಿದೆ. ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕರ್ನಾಟಕ ಪ್ರೆಸೆನ್ಸ್ ಆ್ಯಕ್ಟ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕಿ ಯಾರು ಈ ಥರ ಮೊಬೈಲ್ ಪ್ರೊವೈಡ್ ಮಾಡಿ ಅವರಿಗೆ ಈ ಥರ ನ್ಯೂಸೆನ್ಸ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಬಿಕಾಸ್ ಈ ಪ್ರೆಸೆನ್ಸ್ ಆ್ಯಕ್ಟ್ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾವುದೂ ಈ ಥರದ್ದು ಅವಕಾಶ ಅವೈಲೇಬಲ್ ಇಲ್ಲ ಅವರಿಗೆ. ಸೊ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಾವು ಈ ಥರ ಯಾರು ಫೆಸಿಲಿಟಿ ಅವೈಲೇಬಲ್ ಮಾಡೋದಿದ್ದಾರೆ ಅವರಿಗೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.